ಇನ್ನೊಂದು ಕಡೆಗೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ಮುಗಿದಿಲ್ವಾ ಭಿನ್ನಮತ ಅನ್ನೋ ಪ್ರಶ್ನೆ ಕೂಡ ರೇಸ್ ಆಗ್ತಾ ಇದೆ. ಸುಧಾಕರ್ ವಿರುದ್ಧ ಎಸ್ಆರ್ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ನಾನು ಸುಧಾಕರ್ ಹೆಸರು ಹೇಳಿ ಮತ ಕೇಳಲ್ಲ. ನಮ್ಮ ಅಭ್ಯರ್ಥಿ ಸುಧಾಕರ್ ಅಲ್ಲ, ನರೇಂದ್ರ ಮೋದಿ. ನಮ್ಮ ಮೇಲೆ ಯಲಹಂಕ ಮೇಲೆ ಡಿಪೆಂಡ್ ಆಗಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚು ಲೀಡನ್ನ ತೆಗೆದುಕೊಳ್ಬೇಕು ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂತ ಇದ್ರೆ ಅವ್ರು ಯಾರನ್ನ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡಲಿ. ಇವತ್ತು ನೀವು ನೋಡಿರ್ಬೋದು, ಬರೀ 2 ದಿನದಲ್ಲಿ ನಾವು ಬರೀ ಮೆಸೇಜ್ ಹಾಕಿ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿರ್ತಕ್ಕಂಥದ್ದು. ಸಾಮಾನ್ಯ ಜನರಲ್ಲ ಇವರೆಲ್ಲ ಕೂಡ ಒಬ್ಬೊಬ್ಬರು ಕೂಡ ಬೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಸೊ ಅದಕ್ಕೆ ಇರೋದನ್ನು ಹೇಳಬೇಕು, ವಾಸ್ತವ ಹೇಳಬೇಕು ಅದರ ಕಡೆಗೆ. ಮತ್ತು ನಮ್ಮ ಮೇಲೇ ಯಲಹಂಕದ ಮೇಲೇ ಭಾಳ ಡಿಪೆಂಡ್ ಆಗಲು ಕೂಡ ಇರಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ಫಸ್ಟ್ ಅವರು. ಯಲಹಂಕ 1 ಲಕ್ಷ ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, ಅವೆಲ್ಲ ಅಷ್ಟು ಸುಲಭ ಅಲ್ಲ. ಅವ್ರು ಹೇಳಿದಷ್ಟು ಸುಲಭ ಆಗಲ್ಲ. ಯಾಕಂದರೆ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ. ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಕಾರ್ಯಕರ್ತರ ಮುಂದೆ ಹೇಳ್ಬೇಕಾಯ್ತು, ನಾನು 4 ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದು. ಅವ್ರ ಸ್ವಭಾವವನ್ನು ಇದ್ಕೊಳ್ಬೇಕು. ನಮ್ಮ ಮನೆ ಬಾಗಿಲು ಬರ್ರಿ, ಹೃದಯ ತೆಗೆದಿದೆ ಅಂತಂದರೆ ಇದ್ದಾಗ ಏನು ಮಾಡೋರು ಅಂತೇಳಿ ಗೊತ್ತು. ಅದಕ್ಕೆ ನಮ್ಮವ್ರಿಗೆ ಹೇಳಿದೆ, ಅದಕ್ಕೆ ನಾನು ಜವಾಬ್ದಾರನಲ್ಲ. ನೀವೇನಾದರೂ ಇತ್ತು ಅಂದರೆ ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ, ಮನೆ ಬಾಗಿಲು ಬಿಟ್ಟಿಲ್ಲ ಅಂದರೆ ನಾನು ಜವಾಬ್ದಾರಿ ಅವರಲ್ಲ. ಇವತ್ತು ನಾನು ಮಾಡೋವಂಥದ್ದು ನರೇಂದ್ರ ಮೋದಿಯವ್ರ ಹೆಸರು ಹೇಳೇ ಮಾಡೋದು. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸುಧಾಕರ್ ಅಂತ ಹೇಳಿ ನಾನು ನರೇಂದ್ರ ಮೋದಿಯವರು BJP. ಯಾಕಂದರೆ ನಮಗೆ ಇವತ್ತು ರಾಜಕೀಯವಾಗಿ ನಮಗೆ ಬುನಾದಿ ಕೊಟ್ಟಿರೋದು, ನಮಗೊಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ. ಮತ್ತು ನಾವು ಸೀಟ್ ಸಿಗಲಿಲ್ಲ ಅಂತಾಗಲಿ, ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಬಾಗಿಲು ಕದ ತಟ್ಟೋರು ಅಲ್ಲ, ನಾವು ಬಕೆಟ್ ಹಿಡಿಯೋರು ಅಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಲ್ಲ. ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೆಲಿ ಮಾತಾಡೋದು, ಬೆಳಗ್ಗೆ ಹೊತ್ತು BJP ಜೊತೆ ನನ್ನ ಸ್ವಭಾವನೇ ಇಲ್ಲ. ಏನಿದೆಯೋ ನೇರವಾಗಿ ಮಾತಾಡ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಕೂಡ ಹಬ್ಬ ಆದಮೇಲೆ ಎಲ್ಲ ಬೂತ್ಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. 14ನೇ ತಾರೀಕು ಏನು ಮೋದಿಜಿಯವರು ಬರ್ತಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ